ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಇವಾಗಲೇ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸಸ್ಸನ್ನು. ಸ್ಟಿಚಿಂಗ್ ಬೇಡ ಅಂತ ಹೇಳಿ ಜಸ್ಟ್ ನಾನು ಎಂಬ್ರಾಯ್ಡ್ರಿ ಮಾತ್ರ ಕೊಟ್ಟದ್ದು. ಅದನ್ನು ನಾನೇ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲವೊಂದು ಅರ್ಜೆಂಟಲ್ಲಿ ನೆಕ್ ಕೊಡುವಾಗೆಲ್ಲ ನಾರ್ಮಲ್ ಮೆಜರ್ಮೆಂಟಲ್ಲೇ ನಾನು ಕೊಟ್ಟಿರೋದು. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟಲ್ಲಿ ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನನ್ನದಿಲ್ಲಿ ಒಂದು 1/2 ಇಂಚಿನಷ್ಟು ನೆಕ್ ವಿಡ್ತ್ ಏನು ಬರುತ್ತಲ್ಲ ಶೋಲ್ಡರಿಂದ ಅದೊಂದು ಸ್ವಲ್ಪ ಕಡಿಮೆ ಬಂದಿತ್ತು. ಹಾಗಾಗಿ ಇದು ನನ್ನದು ಲೈನಿಂಗ್ ಪೀಸು ಮಾಮೂಲಿ ಬ್ಲೌಸಿಂದು ಮೆಜರ್ಮೆಂಟು. ಸೊ ಹಾಗಾಗಿ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ನಾನು ಅಂದರೆ ನಾನೇನು ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಲ್ಲ ಆ ಒಂದು ಎಂಬ್ರಾಯ್ಡ್ರಿ ನೆಕ್ ವಿಡ್ತಿಗೆ ನಾನು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನನಗೆ ಆರ್ಮೋಲ್ ಕರೆಕ್ಟಾಗಿ ಬರಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ಆರ್ಮೋಲಿಗೆ ಕರೆಕ್ಟಾಗಿ ಇಟ್ಕೊಂಡು ನನ್ನ ನೆಕ್ ವಿಡ್ತ್ ಏನಿದು ಬಂದಿದೆಯಲ್ಲ ಸ್ವಲ್ಪ ಅದನ್ನ 1/2 ಇಂಚು ಸೊ ಈ ಥರ ಅಲ್ಲಿ ಕರೆಕ್ಟಾಗಿ ನಾನು ಸ್ಟಿಚ್ಚನ್ನು ಹಾಕೊತಾ ಇದ್ದೀನಿ. ಬೇಕು ಅಂದವರು ಅಷ್ಟು ಎಕ್ಸ್ಟ್ರಾ ಬಂದಿದ್ರೆ ಅದನ್ನು ಅಲ್ಲಿಗೆ ನೀವು ಒಂದು ಮಾರ್ಕರಲ್ಲಿ ಮಾರ್ಕ್ ಮಾಡಿಕೊಂಡು ಮತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ವಿಡ್ತು ಕರೆಕ್ಟಾಗಿ ಬರುತ್ತೆ. ನಾನು ಇವಾಗ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳಿ. ನಾನು ಅದನ್ನು ಬಟ್ಟೆ ಸೇರಿಸಿ ಹಾಕಿದ್ದಲ್ಲ, ಬಟ್ಟೆನ ಇಟ್ಕೊಂಡು ಆ ಒಂದು ಇದರಲ್ಲಿ ಮಾಡಿದ್ದು. ಸೊ ಮೇನ್ ಪೀಸನ್ನು ತೆಗೆದು ಈ ಲೈನಿಂಗ್ ಪೀಸ್ ಮೇಲೆ ಇಷ್ಟು ಕರೆಕ್ಟಾಗಿ ಬಂತು. ಈ ಸ್ಟಿಚಿಂಗೇ ನಮಗೆ ಬರೋದಿಲ್ಲ ಒಳಗಡೆ. ಇದು ನೆಕ್ ನಾವೇನು ಮಾಡ್ತೇವಲ್ಲ ಸೊ ಅದರಲ್ಲಿ ಕಟ್ಟಿಂಗಲ್ಲಿ ಹೋಗ್ಬಿಡುತ್ತೆ. ಬಟ್ ನಮಗೆ ಇದು ಮೆಜರ್ಮೆಂಟ್ ಕರೆಕ್ಟ್ ಆಗಲಿ ಅಂತ ಹೇಳಿ ಅಷ್ಟೇ ನಾನು ಈ ಥರ ಮಾಡಿದ್ದು. ಬಟ್ ಈ ಬ್ಲೌಸ್ ಪೀಸ್ ಏನಿದೆ ಅಲ್ಲ ತುಂಬ ಸಾಫ್ಟ್ ಅಂದರೆ ಸಾಫ್ಟು, ಕೈಗೆಲ್ಲ ಹಿಡ್ಕೊತಾ ಇತ್ತು. ಹಾಗಾಗಿ ಇನ್ನು ಪಿನ್ನೆಲ್ಲ ಹಾಕಿ ಮಾಡಿದರೆ ಸ್ವಲ್ಪ ಹಾಳಾಗುತ್ತೆ ಅಂತ ಹೇಳಿ ಸೊ ನಾನು ಮಧ್ಯದಲ್ಲಿ ಒಂದು ಲೈನನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ನೆಕ್ ನನಗೇನು ಎಂಬ್ರಾಯ್ಡ್ರಿ ಮಾಡಿಸಿದ್ದೇನಲ್ಲ ಸೊ ಅದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಈ ಥರ ಕರೆಕ್ಟಾಗಿ ನಮ್ಮ ಡಿಸೈನ್ ಎಲ್ಲಿಗಿದೆಯಲ್ಲ ಅಲ್ಲಿಗೆ ಕರೆಕ್ಟಾಗಿ ನಾವು ಈ ಥರ ಸ್ಟಿಚಿಂಗನ್ನು ಹಾಕ್ಕೊತ ಹೋಗಬೇಕು. ಈ ಥರ ಹಾಕಿದ್ಮೇಲೆ ಅಂದರೆ ನಾವು ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಕಾರ್ನರಲ್ಲೆಲ್ಲ ಬರುವಾಗ ಸ್ವಲ್ಪ ಒಳಗಡೆ ತೊಗೊಂಡ್ಬಿಡ್ತಾರೆ. ಅದೇನಾಗ್ಬಿಡುತ್ತೆ ಅಂದರೆ ಕಾರ್ನರಲ್ಲಿ ಸ್ವಲ್ಪ ಪ್ಲೇನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಗೆ ಕಟ್ಟಿಂಗಲ್ಲಿ ಮಾಡೋಕ್ಕಾಗೋದಿಲ್ಲ. ನಮ್ಮ ಸ್ಟಿಚಿಂಗ್ ಎಲ್ಲಿರುತ್ತೆ ಅಲ್ಲಿ ಕರೆಕ್ಟಾಗಿ ನಾವು ಕಟ್ಟಿಂಗನ್ನು ತೊಗೋಬೇಕಾಗತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಲಾಸ್ಟಲ್ಲಿ ನಾವು ಅಂದರೆ ಎಡ್ಜಲ್ಲಿ ಕಟ್ಟಿಂಗ್ ಕೊಡಬೇಕು. ಒಂದು ಪಿಂಚ್ ಈ ಥರ ಕ್ರಾಸಲ್ಲಿ ಕಟ್ಟಿಂಗ್ ಕೊಟ್ಟರೆ ನೀಟಾಗಿ ಫಿನಿಶ್ ಬರುತ್ತೆ. ಹಾಗೆ ನಾವು ಈ ಥರ ಓಪನ್ ಮಾಡಿ ಲೈನಿಂಗ್ ಪೇಸ್ ಮೇಲೆ ಇನ್ನೊಂದು ಸ್ಟಿಚಿಂಗನ್ನು ಕೊಟ್ಟರೆ ಏನಾಗುತ್ತೆ ಅಂತಂದರೆ ಕರೆಕ್ಟಾಗಿ ನಮಗೆ ಡಿಸೈನ್ ಏನಿದೆ ಅಲ್ಲ ಸೊ ಅದು ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಅಂದರೆ ಈ ಲೈನಿಂಗ್ ಪೀಸನ್ನು ಮೇನ್ ಪೀಸನ್ನು ಹೀಗೆ ಒಳಗಡೆ ಮಾಡಿ ಮೇಲೆ ಮಾಡಿ ಮಾಡುವಾಗ ಸೊ ನಾವು ಇದನ್ನು ಜಾಸ್ತಿ ರಿಸ್ಕ್ ತೊಗೋಬೇಕು ಅಂತ ಇಲ್ಲ. ನಾನು ಮೊದಲೆಲ್ಲ ಸ್ಟಿಚಿಂಗ್ ಮಾಡುವಾಗ ಡೈರೆಕ್ಟಾಗಿ ಹಾಗೆ ಫೋಲ್ಡ್ ಮಾಡೋಕೆ ಹೋಗ್ತಿದ್ದೆ, ಬರ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಏನಿದೆಯಲ್ಲ ಒಳಗಡೆ ಒಂದು ಸ್ಟಿಚಿಂಗ್ ತೊಗೊತೇವಲ್ಲ ಸೊ ಅದನ್ನು ತೊಗೊಂಡ್ರೆ ನಮಗೆ ಈ ಮೇಲ್ಗಡೆ ಏನು ನಾವು ಒಂದು ಲೈನ್ ಕೊಡಬೇಕಲ್ಲ ಸ್ಟಿಚಿಂಗಿಂದು ಸೊ ಅದು ತುಂಬಾ ಈಸಿ ಆಗುತ್ತೆ. ಸೊ ನಂದಿವಾಗ ಬ್ಯಾಕ್ ಡಿಸೈನ್ ಕಂಪ್ಲೀಟ್ ಆಯಿತು. ಜಸ್ಟ್ ನನ್ನ ಫ್ರಂಟಲ್ಲೂ ಕೂಡ ಈ ಥರನೇ ಮಾಡಿದ್ದು. ನಾನು ಮೇನ್ ಏನಿದೆ ಅಲ್ಲ ಕನ್ಫ್ಯೂಷನ್ಸ್ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಏನಾಗಿತ್ತು ಅಂತ ಅಂದರೆ ನಾನು ಫುಲ್ಲು ಫ್ರಂಟ್ ನೆಕ್ಕಲ್ಲಿ ಈ ಡಿಸೈನ್ ಬೇಡ ಅಂತ ಹೇಳಿ 1 ಇಂಚಿನಷ್ಟು ಸೊ ಗ್ಯಾಪ್ ಕೊಟ್ಟು ಮಾಡಿಸಿದ್ದೆ. ನಮ್ಗೆ ಇವಾಗ ಟ್ರೇಸಿಂಗ್ ಬೇಕಲ್ಲ, ಒಂದು ಸೈಡ್ ಮಾತ್ರ ಬಂದಿರುತ್ತೆ, ಇನ್ನೊಂದು ಸೈಡ್ ಟ್ರೇಸಿಂಗ್ ಇಲ್ಲದೆ ಇದ್ದರೆ ನಮಗೆ ಬ್ಲೌಸ್ ಇನ್ನೊಂದು ಸೈಡಿಂದು ನೆಕ್ಕು ಕೊಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ನಾವೇನು ಡಿಸೈನ್ ಮಾಡಿಸಿರ್ತೀವಲ್ಲ ಅದರಿಂದ ಒಳಗಡೆ ಒಂದು ಲೈನನ್ನು ಹಾಕ್ಕೊಂಡು ಚಾಕ್ ಪೀಸಲ್ಲಿ ಸೊ ಅದನ್ನು ಕರೆಕ್ಟಾಗಿ ಹಾಕ್ಕೋಬೇಕು. ಹಾಗೆ ಅಲ್ಲಿಂದ ಅದನ್ನು ಫೋಲ್ಡ್ ಮಾಡಿ ಕರೆಕ್ಟಾಗಿ ಪ್ರೆಸ್ ಮಾಡಿದರೆ ನಾವು ಹಾಕಿರುವಂಥ ಒಂದು ನೆಕ್ಕಿನ ಔಟ್ಲೈನ್ ಏನಿದೆ ಅಲ್ಲ ಸೊ ಅದು ಕರೆಕ್ಟಾಗಿ ಬರುತ್ತೆ. ಸೊ ನಾನು ಮಾರ್ಕ್ ಮಾಡಿರೋದ್ರಿಂದ ಚಾಕ್ ಪೀಸ್ ಆಗಿರೋದ್ರಿಂದ ಸೊ ಈಸಿಯಾಗಿ ನಾವು ತೆಕ್ಕೊಂಡ್ಬಿಡ್ಬೋದು ಡಿಸೈನನ್ನು. ಫ್ರಂಟಲ್ಲಿ 1 ಇಂಚು ಅರ್ಧ ಇಂಚು ತೊಂದರೆ ಇಲ್ಲ, ಹೆಚ್ಚಿಗೆ ಬಂದರೆ ಕಡಿಮೆ ಬಂದ್ರೂ ತುಂಬ ಕಡಿಮೆ ಬಂದರೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಅಷ್ಟೊಂದು ಸರಿ ಆಗೋದಿಲ್ಲ, ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊ ಅದನ್ನು ಒಂದು ಟ್ರೇಸ್ ಮಾಡ್ಕೊಂಡಾಯಿತು. ಹಾಗೆ ಇಲ್ಲಿ ಇನ್ನೊಂದು ಬ್ಲೌಸಿಗೆ ನಾನು ಎಂಬ್ರಾಯ್ಡ್ರಿ ಸ್ಲೀವ್ಸಿಗೆ ಬೇಕಿತ್ತು ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ನಾನಿಲ್ಲಿ
ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟನ್ನು ಹಾಕಿ ಸೊ ಆ ಡಿಸೈನನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ, ಯಾಕೆಂದರೆ ತುಂಬ ಪ್ಲೇನ್ ಅಂದರೆ ಪ್ಲೇನ್ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಗೋಲ್ಡ್ ಬೀಡ್ಸಲ್ಲಿ ವರ್ಕ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಾಗುತ್ತೆ ಅಂತ ಅಂದರೆ ದೊಡ್ಡ ರಿಂಗ್ ಹಾಕಿ ನಾನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಮತ್ತೆ ಪುನಃ ಇಲ್ಲಿ ಒಂದು ಬಟ್ಟೆ ಅಟ್ಯಾಚ್ ಮಾಡಿ ಮಾಡೋದು ಬೇಡ ಅಂತ ಹೇಳಿ ಸೊ ಈ ಥರ ಮಾಡಿ ಫಿನಿಶ್ ಮಾಡಿದೆ. ಚಂದಾಗಿ ಎರಡು ಕೈ ಮೇಲೆ ಇಟ್ಕೊಂಡು ಹೊಂಟ ಬಯಲ್ ಮೈಸೂರ ದುರ್ಗ ಇದು ನನ್ನ ತಮ್ಮನ ಮದುವೆಗೆ ಹೋಗಿದ್ದೆ ನಾನು. ಸೊ ಹಾಗಾಗಿ ನನ್ನ ಈ ಬ್ಲೌಸಸ್ ಪ್ರಿಪ್ರೇಷನ್ ನಡೀತಾ ಇತ್ತು. ತುಂಬ ಅಂದರೆ ತುಂಬ ಹೂಗಳನ್ನ ತೊಗೊಂಬಂದಿದ್ರು, ಯಾವುದೇ ಮಾಲೆ ಮಾಡಿಸೋದು ಬೇಡ ಅಂತ ಹೇಳಿ, ಏನೋ ಗೊತ್ತಿಲ್ಲ, ಒಟ್ಟಾರೆ ಹೂ ಸಿಕ್ತು ಅಂತ ಹೇಳಿ ಗೋಣಿಗಟ್ಟಲೆ ತಂದಿದ್ರು. ಆರೆಂಜ್ ಮತ್ತು ಯೆಲ್ಲೋ ಚೆಂಡು ಹೂವು. ಅದನ್ನು ಎಲ್ಲರೂ ಸೇರಿ ಈ ಥರ ಕಟ್ಟಿ ಈ ಥರ ಮಾಲೆ ಮಾಡಿಟ್ಟಿದ್ರು. ಎಷ್ಟೆಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ಮೆಂಟಿಗೆ ಹಾಕೋಣ ಅಂತ ಹೇಳಿ. ನನ್ನ ಮಗನಿಗೆ ಏನಾದರೂ ಇದೆ, ಯಾರು ಮಲಗಲಿಲ್ಲ, ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಮಲಗೋದೆಲ್ಲ ತುಂಬ ಲೇಟಾಗಿರುತ್ತೆ. ಸೊ ಒಂದರೂ ಕೂಡ ಕೂತ್ಕೊಂಡಿರ್ತಾನೆ. ಊಟ ಮಾಡೋರು ಊಟ ಮಾಡ್ಕೋತಾ ಇದ್ವಿ, ಕೆಲಸ ಮಾಡೋರು ಕೆಲಸ ಮಾಡ್ತಾಯಿದ್ವಿ. ತುಂಬ ಲೇಟಾಗಿ ಹೋಗಿತ್ತು ಆಲ್ರೆಡಿ. ನಮ್ಮ ಮೇಘು ಇರೋದ್ರಿಂದ, ಅಂದರೆ ಆ ಪುಟ್ಟ ಹುಡುಗಿ ಇದ್ದಾಳಲ್ಲ, ಅವಳು ತುಂಬ ಎಂಟರ್ಟೈನ್ ಮಾಡ್ತಾಳೆ. ಸೊ ಅವಳು ಮಲಗಿರಲಿಲ್ಲ ಬೇಗ. ಇಲ್ಲಿ ನಮ್ಮ ಅತ್ತೆ ಕಂಕಣ ಮಾಡ್ತಿದ್ದಾರೆ. ನಮಗೆ ಮೇನಾಗಿ ಯಾವುದೇ ಫಂಕ್ಷನ್ ಇದ್ರೂ ಕಂಕಣ ಬೇಕೇ ಬೇಕು. ಹಾಗಾಗಿ ಅವರು ಕಂಕಣ ಮಾಡ್ತಾ ಇದ್ರು. ಬೆಳಗ್ಗೆ ಪೂಜೆ ಇತ್ತು ಅಂತ ಹೇಳಿ, ಅಂದರೆ ಮನೆ ದೇವ್ರು ತರೋದಿತ್ತು. ಹಾಗಾಗಿ ಇವನು ನಮ್ಮ ಮಾವನ ಮಗ. ಸೊ ಅವನು ತುಂಬ ಅಂದರೆ ತುಂಬ ಹೂಗಳನ್ನ ಕಟ್ಟೋದಾಗಲಿ ಮತ್ತು ಎಲ್ಲ ಕೆಲಸನೂ ಮಾಡ್ತಾ ಇದ್ದ. ನಾನು ಬೆಳಗ್ಗೆ ಎದ್ದು ನೋಡಿದೆ 6 ಗಂಟೆ ಆಗಿತ್ತು. ಅಂದರೆ ನಾನು 5:15ಗೆ ಎದ್ದಿದ್ದೆ. ಎದ್ದು ಬಂದು ಮಕ್ಕಳನ್ನ ನೋಡಿಸ್ದೆ, ಮಕ್ಕಳು ಯಾರೂ ಇದ್ದಿರಲಿಲ್ಲ. ಹಾಗೆ ಇವ್ರು ನೋಡಿದ್ರೆ ಸಡನ್ನಾಗಿ ಶಾಕ್ ಆಯಿತು. ನಾನು ರಾತ್ರಿ ಎದ್ದಿದ್ದೀನಾ ಇಲ್ಲ ಬೆಳಿಗ್ಗೆ ಆಯ್ತಾ ಅಂತೇಳಿ. ಅಂದರೆ ಇವ್ರು ಮತ್ತೆ ಬೆಳಗ್ಗೆ ಎದ್ದು ಹೂ ಕಟ್ತಾನೇ ಇದ್ರು. ಎಂತ ಮಲಗಿದಿರಿಲ್ಲ ಅಂತ ಕೇಳಿದೆ. ಇವಾಗ ಎದ್ದು ಕಟ್ತಾ ಇದ್ದೀವಿ ಅಂತ ಹೇಳಿದರು. ಮನೇಲಿ ಎಲ್ಲರೂ ಇದ್ದರೆ ಒಂಥರ ಸಡಗರ ಸಂಭ್ರಮ. ನನಗೆ ಒಂದು ಕನ್ಫ್ಯೂಷನ್ ಏನು ಅಂತಂದರೆ, ಈ ದೇವ್ರ ಫೋಟೋ ಕೆಳಗಡೆ ಇತ್ತು. ನಾನು ಅಮ್ಮನ ಕೇಳಿದೆ, ಫೋಟೋನೇ ಕಾಣ್ತಾ ಇಲ್ಲ ಅಂತೇಳಿ. ಅಮ್ಮ ಮೇಲೆ ನೋಡು, ಮೇಲಿದೆ ಅಂತ ಹೇಳಿದರು. ಇವತ್ತು ಮನೆ ದೇವ್ರಿಗೆ ಅಂದರೆ ಮನೆ ದೇವ್ರನ್ನ ಮಾಡಿಸಿದ್ರು, ಮನೆ ದೇವ್ರ ತರೋವಂಥದ್ದಿತ್ತು. ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಈ ವಿಡಿಯೋ ಲೆಂದಿ ಆಗುತ್ತೆ ಅಂತ ಹೇಳಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.